ಸ್ವಾಗತ ಸುಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ ನೋಡಿ ತುಳುವೇಶ್ವರ ಟೆಂಪಲ್ಲು. ರೋಡ್ ಅಂತೂ ತುಂಬ ವರ್ಸ್ಟ್ ಕಂಡೀಷನಲ್ಲಿದೆ ನೋಡಿ. ಇದೇ ದೇವಸ್ಥಾನ, ಅತಿ ಪುರಾತನ ದೇವಸ್ಥಾನಗಳಲ್ಲಿ ಒಂದಿದು. ಗೈಸ್ ಇವನ್ ಗೊತ್ತಲ್ಲ. ಅಲ್ಲಲ್ಲಲ್ಲಲ್ಲ ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ತೀನಿ ಬನ್ನಿ ಈ ರೂಮ್ದು. ಏನಪ್ಪ ಈ ರೂಮ್ ಸ್ಪೆಷಾಲಿಟಿ ಅಂದರೆ ಸ್ವರ್ಗ ಗೈಸ್. ಹಲೋ ಗೈಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ನಾವು ಮಂಗಳೂರು ಬಂದಿದ್ದೀವಿ ಗೈಸ್. ಮಂಗಳೂರು ಕುಂದಾಪುರ ಎಲ್ಲ ಕವರ್ ಮಾಡ್ತೀನಿ ಈ ವಿಡಿಯೋಲಿ. ನಾನು ಯಾವ್ಯಾವ ಸ್ಪಾಟ್ಗೆ ಹೋಗ್ತೀನೋ ಎಲ್ಲ ತೋರಿಸ್ತೀನಿ ಗೈಸ್. ಒಳ್ಳೆ ಲೊಕೇಶನಲ್ಲಿ ರೂಮ್ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ ಗೈಸ್. ಇದೇ ರೂಮು, ಬನ್ನಿ ಹೋಗೋಣ ಮೇಲೆ. ನೋಡಿ ಗೈಸ್, ಇದೇ ರೂಮು. ಕ್ರೇಜಿ ಕಾಣ್ತಾ ಇದೆ ಔಟ್ಫಿಟ್ಟಲ್ಲಿ. ಇದು ಲಿವಿಂಗ್ ಏರಿಯಾ, ಸ್ಟಡಿ ಏರಿಯಾ, ಟಿ ವಿ, ಸ್ಟಡಿ ಏರಿಯಾ, ಟಿ ವಿ, ಜಕ್ಕೂಜಿ. ಕ್ರೇಜಿ ಇದೆ ಗೈಸ್ ವ್ಯೂ ಮಾತ್ರ. ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ತೀನಿ ಬನ್ನಿ ಈ ರೂಮ್ದು. ಏನಪ್ಪ ಈ ರೂಮ್ ಸ್ಪೆಷಾಲಿಟಿ ಅಂದರೆ ಸ್ವರ್ಗ ಗೈಸ್, ನೆಕ್ಸ್ಟ್ ಲೆವೆಲು. ಒಳ್ಳೆ ವ್ಯೂ, ಖರಾಬ್ ವ್ಯೂ ಇದೆ ಅಂದ್ಕೊಳ್ಳಿ. ಮಸ್ತಾಗೆ ಗೈಸ್ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ರೆಸ್ಟೋರೆಂಟ್ಗೆ. ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ ಇಲ್ಲ. ನೋಡಿ ಇದೇ ರೆಸ್ಟೋರೆಂಟು. ಬನ್ನಿ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ಯಾರ್ಯಾರು ಬಂದಿದ್ದೀವಿ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಗೈಸ್ ಇವನ್ ಗೊತ್ತಲ್ಲ. ಅಲ್ಲಲ್ಲಲ್ಲಲ್ಲ ಯಾರಂತ? ಇವ್ರು ನಮ್ಮ ಅಮ್ಮ, ಇದು ಪೂಜಾ. ಓಕೆ. ಅಮ್ಮನ ಎಮ್ಮೆ ವಯಸ್ಸಾಗೈತೆ, ಜಾರ ಬಂಡಿ ಆಡ್ತವನೆ ಚಿಕ್ಕ ಹುಡ್ಗ. ಇಲ್ಲಿ ನೋಡಿ ಜಾರ ಬಂಡಿಲೇ ಹತ್ತುತ್ತವನೆ, ಜಾರ ಬಂಡಿಲೇ ಎಳಿತಾನೆ. ನಮ್ಮ ಅಮ್ಮ ಬೇರೆ ಅವ್ರಿಗೆ ಎನ್ಕರೇಜ್ಮೆಂಟು, ಚಿಕ್ಕ ಮಕ್ಳು ಥರ. ಹೊಟ್ಟೆ ಹಸಿತಾ ಇದೆ, ಊಟ ಕೊಡ್ಸಲ್ವಾ ಅಮ್ಮ ತಾಯಿ? ನೆಕ್ಸ್ಟ್ ಡೇ ಗೈಸ್ ರೂಮ್ ಚೆಕ್ಔಟ್ ಆಗಿ ನಾಷ್ಟ ಮಾಡೋಕ್ಕಂತ ನಿಲ್ಸವ್ರೆ. ನಾಷ್ಟ ಮಾಡಿಕೊಂಡು ಇಷ್ಟು ಪ್ಲೇಸಸ್ ಕವರ್ ಮಾಡ್ತೀವಿ ಇವತ್ತು ಒಳಗೆ. ನೆನ್ನೆ ಮಸ್ತು ವಾಟರ್ ಆ್ಯಕ್ಟಿವಿಟೀಸ್ ಆಡಿ ಫುಲ್ಲು ನಿದ್ದೆ ಗೈಸ್. ಗೈಸ್ ತುಳುವೇಶ್ವರ ಟೆಂಪಲ್ಲು ನೋಡಿ. ನಾವಪ್ಪ ಪಂಚೆ ಹಾಕ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಪಂಚೆ ಬಿಚ್ಚ ಹಾಕ್ತಾ ಒಳಗಡೆ ಶಾರ್ಟ್ಸು. ನೋಡಿ ಇದೇ ದೇವಸ್ಥಾನ. ಈ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಇಷ್ಟೇ ಜಾಗ ಇರೋದು. ಇವಾಗ ಒಳಗಡೆ ಹೋಗ್ತೀನಿ ನೋಡಿ, ತೋರಿಸ್ತಾನೆ ಹಿಂದೆ ಕೊಡು. ನೋಡಲ್ಲ ಗೈಸ್, ಅಷ್ಟೇ ಸ್ಪೇಸ್ ಇರೋದು. ಇಲ್ಲಿ ಒಳಗಡೆ ದೇವ್ರು ಇಟ್ಟಿದ್ದಾರೆ. ಸುತ್ತ ಫುಲ್ ಮರ ಬೆಳ್ಕೊಂಡ್ಬಿಟ್ಟಿದೆ ಗೈಸ್, ಫುಲ್ಲು ಆಲದ ಮರ. ಮತ್ತು ಈ ಲಿಂಗದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಈ ಲಿಂಗ 3 ಲೇಯರ್ಸಲ್ಲಿ ಡಿವೈಡ್ ಆಗಿರುತ್ತೆ. ಒಂದು ಬೇಸು, ಇದು ಯೋನಿ ಫಿಮೇಲ್ ಪಾರ್ಟು, ಇದು ಮೇಲ್ ಪಾರ್ಟು. ಇದನ್ನು 3 ಒಟ್ಟಿಗೆ ಮಾಡಿದ್ರೆ ಲಿಂಗ ಆಗುತ್ತೆ. ಸೊ ಇಲ್ಲೇ ಹತ್ರದಲ್ಲಿರೋರು ಡೈಲಿ ಬಂದು ದೇವ್ರಿಗೆ ಪೂಜೆ ಮಾಡ್ತಾರೆ ಅಂತ ಇಲ್ಲಿ ಸಿಕ್ದವ್ರು ಯಾರೋ ಹೇಳಿದ್ರು. ಸೊ ಯಾರಾದರೂ ಈ ಕಡೆ ಬಂದರೆ ಈ ಮಸ್ತ್ ಕ್ರೇಜಿ ಸ್ಪಾಟ್ನ ನೋಡೋದು ಮರಿಬೇಡಿ. ತುಳುವೇಶ್ವರ ಟೆಂಪಲ್ ಮುಗಿಸ್ಕೊಂಡು ಇವಾಗ ನಾವು ಬಂದಿರೋದೆ ಎಲ್ಲಿ ಅಂತಂದರೆ ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ ಆಯಿತಾ. ನಿಮಗೆಲ್ಲ ಪ್ರತಿಯೊಂದು ಟೆಂಪಲ್ದು ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮ್ಯಾಜಿಕ್ ನೋಡ್ರ ಗೈಸ್ ಹೆಂಗಿದೆ ಕ್ರೇಜಿ ಆಂಜನೇಯ ಸ್ವಾಮಿದು
ಹೆವಿ ದೊಡ್ಡದಿದೆ ಗೈಸ್ ಸ್ಟ್ಯಾಚು ಇದು. ಒಂದು 150 ಫೀಟ್ ಇದೆ. ಒಂದು ನನ್ನ ತಿಳಿದ ಮಟ್ಟಕ್ಕೆ ಒಂದು 150 ಅಡಿ ಮೇಲಿದೆ ಗೈಸ್ ಇದು. ನೋಡಿ ಇಲ್ಲಿ ಫಾರ್ಚುನರ್ ಹೆಂಗೆ ಕಾಣಿಸ್ತಾ ಇದೆ, ಆಂಜನೇಯನ ಪಕ್ಕ ಫಾರ್ಚುನರ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಈಸಿಯಾಗಿ. ಇವಳೆ ಗೈಸ್ ಇದು ಲಿಸ್ಟ್ ಎಲ್ಲ ಮಾಡಿರೋದು ದೇವಸ್ಥಾನದ್ದು ಎಲ್ಲ ರೀಲ್ಸಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟವಳೆ ಪಾಪ. ಇಲ್ಲಿ ನಮ್ಮಪ್ಪ ಮತ್ತೆ ಉಲ್ಟಾ ಹೋಗೋದು, ಮತ್ತೆ ಈ ಕಡೆ ಹೋಗೋದು, ಮತ್ತೆ ಈ ಕಡೆ ಹೋಗೋದು, ಮತ್ತೆ ಈ ಕಡೆ ಹೋಗೋದು, ಸುತ್ತವ್ರೆ ಇಲ್ಲೇ ರೌಂಡ್ ಹಾಕಿರೋ ಜಾಗದಲ್ಲೇನೆ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ದೇವ್ರ ನೋಡಕ್ ಬಂದವ್ರ, ಫೋಟೋ ಶೂಟ್ ಮಾಡಕ್ ಬಂದವ್ರ, ಸ್ಟೇಟಸ್ ಹಾಕಕ್ ಬಂದವ್ರ ಅಂತ ಗೊತ್ತಿಲ್ಲ. ಇವ್ನು ನೋಡಿ ಯಾರ ಹುಡುಗಿನ ನೋಡ್ತಾವನೆ ನಿಂತ್ಕೊಂಡು. ಜನ್ಮಕ್ಕೆ ಹೋಗೋ ಗೈಸ್ ಇದು ಆನೆಗುಡ್ಡೆ ಶ್ರೀ ವಿನಾಯಕ ಟೆಂಪಲ್ ಅಂತ. ಈ ದೇವಸ್ಥಾನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಪರಶುರಾಮರು 7 ಜಾಗನ ಇದು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಈ ಆನೆಗುಡ್ಡಿ ವಿನಾಯಕ ಸ್ವಾಮಿ ಟೆಂಪಲ್ಲು ಒಂದು. ಇಲ್ಲಿದೇನು ಸ್ಪೆಷಾಲಿಟಿ ಅಂದರೆ, ಈ ವಿಗ್ರಹ ಏನಿದೆ ಗಣೇಶಂದು, ಇದು ಬಂದು ಉದ್ಭವ ಮೂರ್ತಿ ಗೈಸ್. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಕ್ರೇಜಿ ಆರ್ಕಿಟೆಕ್ಚರು, ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಆದರೂ ನಾನು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ಗೈಸ್ ಒಳಗಡೆ ನಾನು ಒಂದು ಕ್ಲಿಪ್ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು. ಆಮೇಲೆ ಬೈದ್ಬಿಟ್ರು, ವಿಡಿಯೋ ಮಾಡೋಂಗಿಲ್ಲ ಅಂತ. ಆಮೇಲೆ ನೋಡಿ ಇವ್ರ ಅಕ್ಕ ಸಿಕ್ಕಿದ್ದಾರೆ, ಇಲ್ಲೂ ಬ್ಲ್ಯಾಕು ಸೇಮ್ ಕಲರು. ಊಟ ಮಾಡೋಕೆ ಹೋಗ್ತಾ ಇದ್ದೀವಿ ಗೈಸ್. ಪ್ರಸಾದ ಇದೆ ಅಂತಂದರು. ದರ್ಶನ ಮುಗಿಸ್ಕೊಂಡು ಪ್ರಸಾದ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ಸ್ಪಾಟ್ಗೆ ಹೋಗೋಣ. ಇನ್ನು ಮಹಾಗಣಪತಿ ನೋಡೋದೇ ಅವನೇ. ರೋಡ್ ಅಂತೂ ತುಂಬ ವರ್ಸ್ಟ್ ಕಂಡೀಷನಲ್ಲಿದೆ. ಕಾರಂತೂ ಬರೋಕ್ಕೆ ಆಗಲ್ಲ. ಇದಂತೂ ಏನೋ ಆನೆ ಅಂತ ಬಂದ್ಬಿಟ್ಟಿದೆ. ಚಿಕ್ಕ ಕಾರಲ್ಲೆಲ್ಲ ಬಂದರೆ ಬಂಪರ್ ಗಿಂಪರೆಲ್ಲ ಆಮೇಲೆ ಡಿಕ್ಕಿಯಲ್ಲಿ ಹಾಕೊಂಡು ಹೋಗಬೇಕು. ಕೇಶವನಾಥ ಸ್ವಾಮಿ ಟೆಂಪಲ್ಗೆ ಬಂದರೆ ಗೈಸ್ ಕೆಳಗಡೆನೇ ಆಟೋ ಇಲ್ಲ ಕ್ಯಾಬ್ ಇರುತ್ತೆ, ಅದು ಮಾಡ್ಕೊಂಬಂದ್ಬಿಡಿ. ಪರ್ಸ್ನಲ್ ಗಾಡಿ ತೊಗೊಂಬರ್ಬೇಡಿ, ತುಂಬ ರಿಸ್ಕ್ ಆಗುತ್ತೆ ಗೈಸ್. 40 ಮಿನಿಟ್ಸ್ ನಮ್ಮ ಅಪ್ಪಂಗೆ ಕಷ್ಟ ಕೊಟ್ಬಿಡ್ಲು ಗೈಸ್. ಓಡ್ಸೋಕ್ಕಾಗ್ದಿರೋಳೆಲ್ಲ ಕರ್ಕೊಂಬಂದಿದ್ದಾಳೆ ದೇವಸ್ಥಾನಕ್ಕೆ. ಪ್ಲ್ಯಾನ್ ಸರಿ ಇಲ್ಲ ಗೈಸ್ ಇವಳು ಪ್ಲ್ಯಾನ್ ನಂಬ್ಕೊಂಡು ಏನೋ ಮಾಡಬೇಡಿ, ಹಾಳಾಗೋಗ್ತೀರ. ನೋಡಿ ಗೈಸ್, ನೋಡಿ ಗೈಸ್, ಗೈಸ್ ಇದು ದೈವ ಗೈಸ್, ಇದು ಆಂಜನೇಯ ಸ್ವಾಮಿ. ಇದು ದೇವಸ್ಥಾನದ್ದು ಹಿಸ್ಟ್ರಿ ಏನಾದರೂ ಗೊತ್ತಾ ನನಗೆ? ಹಾಂ, ಏನಿದೆ ಹೇಳ್ಬೋದಾ? 2 ನಿಮಿಷ ಹೇಳಿ. ನಮ್ಮ ಈ ದೇವಸ್ಥಾನ ಮೂಡುಗಲ್ ದೇವಸ್ಥಾನ
ಹಾಂ ನಮ್ಮ ಭರತಖಂಡದ ಅತಿ ಪುರಾತನ ದೇವಸ್ಥಾನಗಳಲ್ಲಿ ಒಂದಿದು. ಓಕೆ ಕ್ರಿಸ್ತಪೂರ್ವದಲ್ಲಿ ಇದ್ದಂಥ ದೇವಸ್ಥಾನ. ಹಾಂ ಪ್ರಕೃತಿಯಲ್ಲಿ ಸಹಜವಾಗಿ ಅದಾಗಿ ನಿರ್ಮಾಣಗೊಂಡಿರುವ ದೇವಸ್ಥಾನ. ಅಲ್ಲಿ ನೀರಿನಲ್ಲಿರುವ ಉದ್ಭವ ಲಿಂಗ. ಓಕೆ ಒಳಗಡೆಯಿಂದ ನೀರು ಹೊರದು ಬಂದು ಅದರ ಮೇಲೆ ಅಭಿಷೇಕ ಆಗಿ ಹೊರಗಡೆ ಹರಿದು ಹೋಗ್ತದೆ. ಹಾಂ ಸೂರ್ಯ ಅಸ್ತ ಆಗುವಾಗ ಆ ಲಿಂಗಕ್ಕೆ ಪಶ್ಚಿಮಕ್ಕೆ ಸೂರ್ಯ ಹೋದಾಗ ಸೂರ್ಯ ಕಿರಣ ಬೀಳ್ತದೆ. ಆ ಭಗವಂತ ಸೂರ್ಯನೇ ಆರತಿ ಮಾಡುವಂಥ ನಂಬಿಕೆ ನಮ್ಮದು. ಹೌದು. ಅಂದರೆ ಈ ದೇವಸ್ಥಾನ ಬೇರೆ ದೇವಸ್ಥಾನ ತರಲ್ಲ. ಇದೇನು ದೇವಸ್ಥಾನ ಬಿದ್ದು ಹೋಗೋದಿಲ್ಲ. ದೇವಸ್ಥಾನದಲ್ಲಿ ಕಸ ಗುಡಿಸೋದು ಬೇಡ, ನೀರಲ್ಲಿ ತೊಳೆದು ಹೋಗ್ತದೆ. ಬಾವಿ ಕಟ್ಟೆಗೆ ಹೋಗಿ ನೀರು ಹೊತ್ಕೊಂಡು ಬರೋದು ಬೇಡ, ಅಲ್ಲೇ ಇರೋ ನೀರನ್ನು ಹಾಕಿ ಪೂಜೆ ಮಾಡೋದು. ದೇವರು ಧ್ಯಾನ ಸ್ಥಿತಿಯಲ್ಲಿ ಇರೋದು ಒಳಗಡೆ. ದೇವರಿಗೆ ಇಲ್ಲಿ ಪೂಜೆ ನೈವೇದ್ಯ ಏನೂ ಬೇಕಿಲ್ಲ ಅಂತೆ. ಹಾಗಂತೇಳಿ ಅದಕ್ಕೊಂದು ಪುರಾಣ ಉಂಟು. ಅದು ಹೇಗೆ ಅಂದರೆ ಈ ಸ್ಕಂದ ಪುರಾಣದಲ್ಲಿ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಉಂಟು. ಸ್ಕಂದ ಪುರಾಣದಲ್ಲಿ ನಮ್ಮ ಭರತಖಂಡದ ಎಲ್ಲ ಶಿವಾಲಯಗಳದ್ದು, ಶಿವನ ತೀರ್ಥಕ್ಷೇತ್ರಗಳದ್ದು ಪರಿಚಯ ಉಂಟು ಅದರಲ್ಲಿ. ಹೇಗೆ ಅಂದರೆ ಒಂದು ಕಾಲದಲ್ಲಿ ಬ್ರಹ್ಮದೇವ ಭೂಮಿಯಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾಗ ಸೃಷ್ಟಿ ಸಂತತಿಯಿಂದ ಎಳೆದೋಯ್ತಂತೆ. ಪುನಃ ಸೃಷ್ಟಿ ಮಾಡಿದಾಗಲೂ ಸಂತತಿಯಿಂದ ಎಳೆದೋಯ್ತಂತೆ. ಅದಕ್ಕಾಗಿ ದೇವತೆಗಳು ದೇವಲೋಕದಲ್ಲಿ ಒಂದು ಸಭೆಯನ್ನು ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತಂತೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆ ಆಗಿದೆ. ಪುರುಷ ಶಕ್ತಿ ವೃದ್ಧಿ ಆದರೆ ಬ್ರಾಹ್ಮಣ ಶಕ್ತಿ ನಿರಂತರವಾಗಿ ನಡೀತದೆ. ಪುರುಷ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಆದಿಪುರುಷನಾದ ಈಶ್ವರ ಭೂಮಿಯಲ್ಲಿ ನೆಲೆಯಾಗಬೇಕು ಅಂತೇಳಿ ಗೊತ್ತಾಯ್ತಂತೆ. ಅದೇ ಪ್ರಕಾರ ದೇವತೆಗಳೆಲ್ಲ ಒಟ್ಟಾಗಿ ಕೈಲಾಸಕ್ಕೆ ಹೋಗಿ ಮಹಾದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೀನು ಭೂಮಿಯಲ್ಲಿ ನೆಲೆಯಾಗಬೇಕು, ದೇವರ ಬ್ರಾಹ್ಮಣ ಶಕ್ತಿಗೆ ನೆರವಾಗಬೇಕು ಅಂತ ವಿಚಾರ ಮಾಡ್ತಾರೆ. ಅದಕ್ಕೆ ಒಪ್ಪಿದ ಈಶ್ವರ ಒಮ್ಮೆ ಭೂಮಿ ವಿಹಾರಕ್ಕಾಗಿ ಬಂದಾಗ ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಾಗ ಅವರ ಕಣ್ಣಿಗೆ ಈ ಗುಹೆ ಬಿತ್ತಂತೆ. ಒಳಗೆ ಹೋಗಿ ನೋಡ್ತಾರೆ. ಅಲ್ಲಿರುವ ನೀರು, ಜಲಚರ, ತಂಪು ವಾತಾವರಣ ಇದನ್ನು ನೋಡಿ ಸಂತೋಷಗೊಂಡ ದೇವರು ಅಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಮತ್ತೆ ಅಲ್ಲಿ ಸ್ಥಿರ ಆಗಿ ಬಿಡ್ತಾರೆ. ಆವಾಗ ಅಲ್ಲಿ 7 ನದಿಗಳು ಉದ್ಭವ ಆಯ್ತಂತೆ. ಗಂಗೆ, ಯಮುನೆ, ಜೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಹೀಗೆ 7 ನದಿಗಳು ಉದ್ಭವವಾಗಿ ದೇವರಿಗೆ ಅಭಿಷೇಕ ಆಗಿ ಆ ನೀರು ಹೊರಗೆ ಹೊರದು ಬಂದಾಗ ಭೂಮಿಯಲ್ಲಿ ಪುರುಷ ಶಕ್ತಿ ವೃದ್ಧಿಯಾಗಿ ಬ್ರಾಹ್ಮಣ ಶಕ್ತಿ ನಿರಂತರವಾಗಿ ನಡೀತಂತೆ. ಮುಂದೆ ಕಲಿಯುಗ ಬರುವ ಹೊತ್ತಿಗೆ ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಗ್ತದೆ. ಆ ಮೂಲ ಲಿಂಗವನ್ನು ಕಲಿಯುಗದ ಮನುಷ್ಯರು ಮುಟ್ಟಿಗೆ ಅಪವಿತ್ರವಾದರೆ ಬ್ರಾಹ್ಮಣ ಶಕ್ತಿ ಮತ್ತೆ ನಾಶ ಆಗುವ ಸಾಧ್ಯತೆ ಇರ್ತದಂತೆ. ಅದಕ್ಕಾಗಿ ದೇವತೆಗಳು ಆ ಮೂಲ ಲಿಂಗವನ್ನು ಕಲ್ಲಿನ ಮಾಡಿ ಅದೃಶ್ಯ ರೂಪದಲ್ಲಿ ಇಡ್ತಾರೆ. ಗುಹೆಯ ಒಳಗೆ ಇನ್ನೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ದೇವತೆಗಳು. ಅದನ್ನು ನಾವೀಗ ನೋಡ್ತಾ ಇದ್ದೇವಲ್ಲ, ನೀರಿನಲ್ಲಿರುವ ಲಿಂಗ, ಅದು ದೇವತೆಗಳು ಸೃಷ್ಟಿ ಮಾಡಿರುವಂಥದ್ದು. ಇದನ್ನು ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಲಿ ಮತ್ತು ಒಳಗಿದ್ದ ಮೂಲ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದಷ್ಟೇ ಫಲವನ್ನು ಹೊಂದಲಿ ಅಂತೇಳಿ ಕಲಿಯುಗದ ಮನುಷ್ಯರಿಗೆ ಆಶೀರ್ವಾದ ಮಾಡ್ತಾರಂತೆ. ಅದೇ ಪ್ರಕಾರವಾಗಿ ಕಲಿಯುಗದ ಮನುಷ್ಯರಿಂದ ಪೂಜೆ ಮಾಡ್ಕೊಂಡು ಬರ್ತದೆ ಆ ಲಿಂಗ. ಮತ್ತು ಒಳಗೆ ದೇವರಿಗೆ ಅಭಿಷೇಕದ 7 ನದಿಗಳ ತೀರ್ಥವೇ ಹೊರಗೆ ಹೊರದು ಬಂದು ಈ ದೇವತೆಗಳು ಸೃಷ್ಟಿ ಮಾಡಿದ ಲಿಂಗದ ಮೇಲೆ ಹೊರದು ಹೊರಗೆ ಬರ್ತದೆ. ಸೂರ್ಯಾಸ್ತ ಆಗುವುದಕ್ಕೆ ಸೂರ್ಯ ಕಿರಣ ಬೀಳುತ್ತೆ. ಆ ಭಗವಂತ ಸೂರ್ಯನೇ ಆರತಿ ಮಾಡೋದಂತೆ. ಹಾಗಂತೇಳಿ ಸ್ಕಂದ ಪುರಾಣದಲ್ಲಿ ಒಂದು ಉಲ್ಲೇಖ ಉಂಟು. ಥ್ಯಾಂಕ್ ಯು ಸರ್. ಬಾಯ್. ಗೈಸ್ ನೋಡ್ರಲ್ಲ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದೀನಿ ದೇವಸ್ಥಾನ ಬಗ್ಗೆ. ದೇವಸ್ಥಾನ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ. ಇದು ಯಾರೂ ಕಟ್ಟಿರೋ ಅಂಥ ದೇವಸ್ಥಾನ ಅಂತೂ ಅಲ್ಲ. ನಿಮ್ಗೆ ಹೇಳಿದ್ರಲ್ಲ, ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಆ ಥರ. ಇಲ್ಲಿ ಬಂದರೆ ಒಂದು ಪಾಸಿಟಿವ್ ವೈಬ್ ಇದೆ ಗೈಸ್. ಇಲ್ಲೇ ಇದ್ರ ಕೆಳಗಡೆನೇ ಇರೋದು. ಬನ್ನಿ, ಈ ದೇವಸ್ಥಾನದ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆದಷ್ಟು ನಿಮ್ಮ ಗಾಡೀಲಿ ಬರೋದನ್ನ ಅವಾಯ್ಡ್ ಮಾಡಿ ಇಲ್ಲಿರೋರ್ದೇ ಹೆಲ್ಪ್ ತೊಗೊಂಡು ಮೇಲೆ ಬರ್ಬೋದು ಗೈಸ್. ಅಣ್ಣ, ಇದು ಕೆಳಗಡೆಯಿಂದ ಮೇಲ್ಗಡೆ ಬರೋಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಆಟೋಗೆ? ಓನ್ಲಿ 500. ಹಾಂ, ಎಷ್ಟು ಜನಕ್ಕೆ? ಒಂದು 4 ಜನ ಆಗ್ತೀವಿ ನಾವು. 4 ಜನ ಆಗ್ತೀರಾ ಅಲ್ವಾ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಬಿಟ್ಟೋಗ್ತಾರೆ ಗೈಸ್ ನನ್ನೇ ಇವರು. ಕ್ಯಾಮ್ರಾ ಒರ್ಸಕ್ಕಾಗಲ್ವಾ? ಮಾನ ಮರ್ಯಾದೆ ಇಲ್ವಾ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನೀನೇ ತೊಳ್ಕೊ, ಮನೆಗಿರ್ತಲ್ಲ ಅವ್ರು ತೊಳ್ದು ಬಿಡು. ಐತೆ, ಹಾಕ್ತೀನಿ ಕೆಳಗೋದ್ಮೇಲೆ ಲೊಕೇಶನ್. ವಿಶೇಷ ಸಮಾಚಾರ ನನ್ನೇನು ತೋರಿಸ್ತೀಯ? ಅಲ್ಲಿ ತೋರಿಸು ಫಾಲ್ಸ್ನ. ಐಸ್ ಫುಲ್ ನಿದ್ದೆ ಒಂದು ರೌಂಡ್ ಸುಮ್ಮನೆ ಹಂಗೆ ಟಿಂಕ್ ಅಂತ ನಿದ್ದೆ ಮಾಡಿದಳು. ಅಷ್ಟಲ್ಲಿ ಫುಲ್ಲು ನೀರು ಸೌಂಡು. ಎದ್ದು ನೋಡಿದ್ರೆ ಫಾಲ್ಸ್ ಕರ್ಕೊಂಡ್ಬಿಟ್ಟವ್ರೆ. ಫೋಟೋಶೂಟ್ ಮಾಡಿಸ್ತಾವ್ರು. ಫೋಟೋಶೂಟು 3 hours later. ಗೈಸ್, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಫಾಲ್ಸಲ್ಲಿ ಫುಲ್ ಆಟ ಆಡ್ಕೊಂಬಂದು ಗೈಸ್
ಕೊಲ್ಲೂರು ಮೂಕಾಂಬಿಕಾ ಟೆಂಪಲಲ್ಲಿ ಏನು ಸ್ಪೆಷಲ್ಲು ಅಂತಂದರೆ ನನಗೆ ತಿಳಿದ ಮಟ್ಟಕ್ಕೆ ಈ ಆದಿಗುರು ಶಂಕರಾಚಾರ್ಯರು ಇಲ್ಲಿ ಮೂಕಾಂಬಿಕಾ ದೇವಿನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಉದ್ಭವ ಮೂರ್ತಿ ಶಿವಲಿಂಗ ಬರುತ್ತೆ, ಶಿವಲಿಂಗ ಉದ್ಭವ ಮೂರ್ತಿ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಚಿನ್ನದ ಗೆರೆ ಇದೆ ಗೈಸ್, ಅಂದರೆ ಅರ್ಧನಾರೀಶ್ವರ ಡಿವೈಡ್ ಆಗಿರೋದು. ಉದ್ಭವ ಮೂರ್ತಿ ಲಿಂಗದಲ್ಲಿ ಒಂದು ಚಿನ್ನದ ಗೆರೆ ಬಂದು ಅರ್ಧನಾರೀಶ್ವರ ಡಿವೈಡ್ ಆಗಿರೋದು ಗೈಸ್. ಆ ಲಿಂಗ ಇಲ್ಲಿ ಕಾಣಿಸುತ್ತೆ ನಿಮಗೆ. ಆಲ್ಮೋಸ್ಟ್ ಯಾವಾಗೂ ತೋರಿಸಲ್ಲ, ಅಭಿಷೇಕ ಆಗಬೇಕಾದ್ರೆ ನಿಮಗೆ ಯಾವಾಗಾದರೂ ಕಾಣಿಸಿದ್ರೆ ನೋಡ್ಬೋದು. ಅದೇ ಸ್ಪೆಷಾಲಿಟಿ ಗೈಸ್. ಮತ್ತು ತುಂಬ ಪವರ್ಫುಲ್ಲು. ಅಲ್ಲಿ ಆ ಗರ್ಭಗುಡಿ ಹಿಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಆದಿಗುರು ಶಂಕರಾಚಾರ್ಯರು ಜಪ ಮಾಡಿದ್ದು ಜಾಗ ಇದೆ. ಅಲ್ಲಿ ಅವ್ರದ್ದು ಆದಿಗುರು ಶಂಕರಾಚಾರ್ಯರದ್ದು ಇದಿದೆ ಗೈಸ್, ನೋಡ್ಬೋದು ನೀವು. ಗೈಸ್, ತುಂಬ ಜನಕ್ಕೆ ಗೊತ್ತಿರಲ್ಲ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಹಿಂದೆಗಡೆ ಇಲ್ಲಿ ಡೋರ್ ಇರುತ್ತೆ. ಡೋರ್ ಹಿಂದೆ ಬಂದು ರೈಟಲ್ಲಿ ಬಂದರೆ ಇಲ್ಲೊಂದು ಚೌಡೇಶ್ವರಿ ದೇವಸ್ಥಾನ ಇದೆ ಗೈಸ್. ಇಲ್ಲಿ ಬಂದರೆ ತುಂಬ ಒಳ್ಳೆಯದು ಅಂತ ಹಿಸ್ಟ್ರಿ ಇದೆ. ಸೊ ಗೈಸ್, ನೋಡಿದ್ರಲ್ಲ, ದೇವ್ರ ದರ್ಶನನೂ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ದೇವ್ರ ದರ್ಶನನೂ ಮಾಡಿಸಿದ್ದೀನಿ. ಸೊ ಈ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಎಷ್ಟು ವರ್ಷ ಇತಿಹಾಸ ಇದೆಯೋ, ಈ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೂ ಅಷ್ಟೇ ವರ್ಷದ ಇತಿಹಾಸ ಇದೆ. ಸೊ ಎರಡೂ ದೇವಸ್ಥಾನವೂ ನಿಮಗೆ ಒಟ್ಟಿಗೆ ಸ್ಥಾಪನೆ ಮಾಡಿರೋದು, ಶಂಕರಾಚಾರ್ಯರೇ ಸ್ಥಾಪನೆ ಮಾಡಿರೋದು ಗೈಸ್. ದೀಪಾವಳಿ ದಿವಸ ಫುಲ್ ದರ್ಶನ. ಎಷ್ಟು ನಿಮಿಷ ಆಯಿತು ದರ್ಶನ ಮಾಡೋಕ್ಕೆ? ಒಂದು 5 minutes ಆಯಿತು. ನೆಕ್ಸ್ಟ್ ಡೇ ಗೈಸ್, ನೈಟ್ ಫುಲ್ ಮಳೆ, ರೂಮ್ ಮಾಡ್ಕೊಂಡು ಮಲ್ಕೊಬಿಟ್ಟಿತ್ತು. ಫುಲ್ ಟೈರ್ಡಾಗಿ ಹೋಗಿತ್ತು ಗೈಸ್. ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಬೆಳಗ್ಗೆ ಎದ್ದು ರೆಡಿಯಾಗಿ ಶೃಂಗೇರಿ ದೇವಸ್ಥಾನದಲ್ಲಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ದರ್ಶನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ತಿಂಡಿ ತಿನ್ಕೊಬೇಕಲ್ಲ, ಅದಕ್ಕೆ ನಾವು ಬಂದಿರೋ ಜಾಗನೇ ಮಾರುತಿ ಟಿಫನ್ ಸೆಂಟರ್. ಇದು ಎಲ್ಲಿದೆ ಅಂದರೆ ಗೈಸ್, ಶೃಂಗೇರಿ ರೋಡಲ್ಲೇ ಲೆಫ್ಟ್ ಸೈಡ್ ಇದೆ. ಇದು ದೇವಸ್ಥಾನ ಎದುರುಗಡೆನೇ ಇದೆ. ಈ ಹೋಟೆಲ್ಗೆ ಬಂದು ಒಂದು 52 ವರ್ಷದ ಇತಿಹಾಸ ಇದೆ ಅಂತ ನೋಡಿದೆ ಗೈಸ್ ಯಾವುದೋ ರೀಲ್ಸಲ್ಲಿ ನಾನು. ಯಾರಾದರೂ ಹೋಟೆಲ್ ಬರೋಂಗಿದ್ರೆ, ದೇವಸ್ಥಾನಕ್ಕೆ ಬಂದಾಗ ಹೋಟೆಲ್ ವಿಸಿಟ್ ಮಾಡೋಂಗಿದ್ರೆ ಗೈಸ್, ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ಅಷ್ಟರಲ್ಲಿ ಬಂದು ತಿಂಡಿ ತಿನ್ಕೊಳ್ಳಿ ಗೈಸ್. ಇಲ್ಲ 11 ಗಂಟೆ ಮೇಲೆ ಸಿಗಲ್ಲ, ಮತ್ತೆ 4:15ಗೆ ಓಪನ್ ಆಗೋದು ಹೋಟೆಲ್. ಏನದು ಕೈಯಲ್ಲಿ ಏನೋ ತಗೊಂಬೇರೆ ಬಂದಿದ್ಯಾ? ಕಡಲೆಪುರಿ. ನೀನು ತಿನ್ನಕ್ಕ? ಫಿಶ್ ಕಾಪಕ್ಕೆ. ಎಲ್ಲೋ ಪಾಪ ನಿನ್ನ ಡೌಗೆ ಫೋನ್ ಮಾಡಿದ? ಹಾಂ, ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್, ಇದೇ ಸರಸ್ವತಿ ದೇವಸ್ಥಾನ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಇರಿ, ಒಳಗಡೆ ದರ್ಶನ ಮಾಡ್ಕೊಂಬರ್ತೀವಿ. ದರ್ಶನ ಮಾಡ್ಕೊಂಬಂದು ಅಲ್ಲೋಗಿ ಆಮೇಲೆ ಆನೆ ತೋರಿಸ್ತೀನಿ. ದರ್ಶನ ಮಾಡ್ಕೊಂಬಂತೆ ಗೈಸ್ ಆಚೆ. ಇವಾಗ ಬನ್ನಿ ಆನೆ ನೋಡಕ್ಕೆ ಹೋಗೋಣ.
ಇದ್ರ ಹೆಸರು ಜಯಲಕ್ಷ್ಮಿ ಅಂತ ಗೈಸ್. ಅದಕ್ಕೆ ದುಡ್ಡು ಕೊಟ್ಬಿಡಿ, ಅದೇನೇ ಮಾಡಲ್ಲ. ಪುಡಿ ಮಾಡೋದು ಸಿಕ್ಕಲ್ಲ ಅವ್ರು. पाउडर नहीं करना, पाउडर किया तो नहीं मिलता है. छोटे छोटे नहीं मिलेगा, पीछे चले जाएगा. छोटा नहीं बड़ा ऐसे करके. ಗೈಸ್ ಶೃಂಗೇರಿಯಲ್ಲಿ ದರ್ಶನ ಆಯಿತು. ಇವಾಗ ಕಾರ್ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಕಾರ್ ನಾವು ಅಪ್ಪಂಗೆ ಸುಸ್ತಾಗ್ಬಿಟ್ಟಿದೆಯಂತೆ. ಎಷ್ಟು ಬರ ಆಯ್ತಪ್ಪ ಈ ರೋಡಲ್ಲಿ. ಗೈಸ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಇವಾಗ ಜಸ್ಟು. ಸೊ ನನ್ನ ಕೈಲಾದಷ್ಟು ಎಲ್ಲ ಕವರ್ ಮಾಡಿದ್ದೀನಿ. ನನಗೆ ಏನು ಇನ್ಫಾರ್ಮೇಷನ್ ಗೊತ್ತಿತ್ತು ಅದೆಲ್ಲ ಶೇರ್ ಮಾಡಿದ್ದೀನಿ. ನನ್ನ ವಿಡಿಯೋ ಕೊನೆಗಂಟ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ.